ಇವತ್ತು 5, 8 ಮತ್ತು 9ನೇ ತರಗತಿಯ ಪಬ್ಲಿಕ್ ಎಕ್ಸಾಮಿನ ವಿಚಾರದ ಕುರಿತು ಸುಪ್ರೀಂ ಕೋರ್ಟ್ನಿಂದ ಮಹತ್ವವಾದಂತಹ ಮಧ್ಯಂತರ ತೀರ್ಪು ಬಂದಿದೆ. ಅದರಲ್ಲಿ 3 ಪ್ರಮುಖ ವಿಷಯಗಳಿವೆ. ಒಂದು, ಇವತ್ತೇನು ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಇದ್ರು ಅದಕ್ಕೆ ತಕ್ಷಣ ತಡೆಯನ್ನ ನೀಡಬೇಕು, ಯಾವುದೇ ಕಾರಣ ಪ್ರಕಟಿಸುವ ಆಗಿಲ್ಲ ಅನ್ನೋದು ಮೊದಲನೇ ವಿಷಯ. ಆಮೇಲೆ ಎರಡನೇ ವಿಚಾರ, 5, 8 ಮತ್ತು 9ನೇ ಏನು ಸೆಂಟ್ರಲೈಸ್ಡ್ ಎಕ್ಸಾಮ್ಸ್ ಅನ್ನು ಬೋರ್ಡ್ ಎಕ್ಸಾಮ್ಸ್ ಅನ್ನು ಮಾಡಿದ್ರು ಆ ಎಕ್ಸಾಮು ಸಿಂಧುವಲ್ಲ, ಅದು ನಡೆಸಿದ ರೀತಿ ತಪ್ಪಿತ್ತು ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆಮೇಲೆ ಮೂರನೇ ವಿಷಯ, ಹೈಕೋರ್ಟ್ ದ್ವಿಸದಸ್ಯ ಪೀಠ ಏನು ತೀರ್ಪನ್ನು ನೀಡಿತ್ತು ಆ ತೀರ್ಪಿಗೆ ತಡೆಯನ್ನ ನೀಡಿದೆ. ಸೊ ಇವು 3 ಪ್ರಮುಖ ವಿಷಯಗಳು ಇವತ್ತು ಪ್ರಕಟ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಇಂದ. ಈ ಒಂದು ತೀರ್ಪನ್ನು ನಾವು ರುಪ್ಸಾ ಕರ್ನಾಟಕ ಸ್ವಾಗತ ನೀಡುತ್ತೆ, ಸ್ವಾಗತ ಬಯಸುತ್ತೆ. ಯಾಕಂತಂದ್ರೆ ಇದು ನಮಗೆ ಅಂತಿಮವಾದಂತಹ ವಿಜಯ. ನಮಗೆ ಗೊತ್ತಿತ್ತು ರಾಜ್ಯ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಕೆಲ ಪಟ್ಟಬದ್ಧ ಹಿತಾಸಕ್ತಿಯ ಅಧಿಕಾರಿಗಳು ಈ ಪರೀಕ್ಷೆಯನ್ನ ಮಾಡಲೇಬೇಕು ಅಂತ ಹಠತೊಟ್ಟು ಡಿಕ್ಟೇಟರ್ ತರ ಬಿಹೇವ್ ಮಾಡಿದ್ರು. ಸೊ ಇದು ಶಿಕ್ಷಣ ಹಕ್ಕು ಅಧಿನಿಯಮ RTE ಕಾಯ್ದೆ ಇದೆ, ಸಂಪೂರ್ಣವಾದಂತಹ ಉಲ್ಲಂಘನೆ ಆಗುತ್ತೆ ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಇತ್ತು. ಆ ನಿಟ್ಟಿನಲ್ಲೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಅಂತಿಮವಾಗಿ ನಮಗೆ ಜಯ ಸಿಕ್ಕಿದೆ. ಒಂದು. ಆಮೇಲೆ ಎರಡನೇ ವಿಷಯ, ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ನಮ್ಮ ಅನುಭವ ಮತ್ತೆ ನಮ್ಮ ಅಭಿಪ್ರಾಯ ಇಷ್ಟೇ. ಸೊ ಮತ್ತೆ ಪರೀಕ್ಷೆ ನಡೆಸುವಂತ ಅಗತ್ಯ ಇಲ್ಲ. ಈಗಾಗಲೇ ಆ ಕ್ಲಾಸಸ್ ಅಲ್ಲಿ 4 FA ಎಕ್ಸಾಮ್ಸ್ ಆಗಿದೆ, 1 SA ಎಕ್ಸಾಮ್ ಆಗಿದೆ. ಆ ಫಲಿತಾಂಶಗಳ ಆಧಾರದ ಮೇಲೆ ಫಲಿತಾಂಶವನ್ನು ನಾವು ಪ್ರಕಟಿಸಬಹುದು. ಸೊ ಈ ಸಮಸ್ಯೆಗೆ ಮೂಲ ಕಾರಣ ಆಗಿರೋದು ಶಿಕ್ಷಣ ಇಲಾಖೆ. ಸೊ ಶಿಕ್ಷಣ ಇಲಾಖೆ ಈ ಜವಾಬ್ದಾರಿಯನ್ನು ಹೊರಬೇಕು, ಮತ್ತೊಮ್ಮೆ ಈ ತಪ್ಪು ಆಗದಂಗೆ ಇಲಾಖೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಮೂಲಕ ರುಪ್ಸಾ ಕರ್ನಾಟಕ ವಿನಂತಿ ಮಾಡಿಕೊಳ್ಳುತ್ತೆ.